ಇದು ನನ್ನ ಮದುವೆ ಆದ್ಮೇಲೆ ನನ್ನ ಫಸ್ಟ್ ಬರ್ತ್ಡೇ. ಇದರಲ್ಲಿ ಟ್ಯಾಗ್ ಒಂದಿಲ್ಲ. ನನ್ನ ಫ್ರೆಂಡು ನಾನು ಬತ್ತೆ ಅಂತ ಹೇಳಿ ಬಿರಿಯಾನಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಹಾಯ್ ಮಾಡಿ ಅಡ್ಗೆ ಆಯ್ತಾ? ಅಡಿಗೆ ಆಗಿಲ್ಲ. ನಿನ್ ಮೇಕಪ್ ಹಾಕೋಕೆ ಫ್ಯಾಮಿಲಿ ಮ್ಯಾನ್ ನಿಂತೀನಿ ಇಲ್ಲ ಮಳಿ ಬರ್ತೈತೆ, ಅದಕ್ಕೆ ನಾನು ಇದನ್ನ ಮಂಡಿ ಮೇಲೆ ಇಟ್ಕೊಂಡಿದ್ದೆ. ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ಇದು ನನ್ನ ಬರ್ತ್ಡೇ ವಿಲಾಗ್ ಆಗಿರುತ್ತೆ. ನನ್ನ ಬರ್ತ್ಡೇ ದಿನ ನಾನು ಎಲ್ಲಿಗೆಲ್ಲಿ ಹೋದೆ, ಏನೇನು ಮಾಡಿದೆ, ಹೆಂಗೆ ಸೆಲೆಬ್ರೇಷನ್ ಮಾಡಿದೆ ಅನ್ನುವಂಥ ವಿಡಿಯೋ ಇದಾಗಿರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ತ್ಡೇ ದಿನ ಬೆಳಗ್ಗೆ ಬೇಗ ಎದ್ದು ರಪ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಸೀದಾ ಹೊರಟೆ ಯಲಹಂಕಕ್ಕೆ ಯಾಕೆ ಹೋದೆ ಅಂದರೆ ನನ್ನ ಫ್ರೆಂಡನ್ನು ಮೀಟ್ ಆಗಲಿಕ್ಕೆ. ಆ್ಯಕ್ಚುಲಿ ನನಗೂ ಮತ್ತು ನಿತಿನಿಗೂ ಮತ್ತು ನನ್ನ ತಂಗಿಗೂ 3 ಜನಕ್ಕೂ ಇನ್ವೈಟ್ ಮಾಡಿದ್ದ. ಆದರೆ ನಿತಿನ್ ಅವರಿಗೆ ಬರಲಿಕ್ಕಾಗಲಿಲ್ಲ. ಸೊ ನಾನು ನನ್ನ ತಂಗಿ ಇಬ್ಬರೇ ಹೋದ್ವಿ. ಟಾಂಟಾಡಾಯ್, ನನ್ನ ಫ್ರೆಂಡು ನಾನು ಬತ್ತೆ ಅಂತ ಹೇಳಿ ಬಿರಿಯಾನಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಆಯ್ತಾ? ಇದೆಂತ ಇದೆಂಥದ್ದು ಇತ್ತು, ಏನಂತ ಗೊತ್ತಿಲ್ಲ ನನಗೂ. ಸುಕ್ಕನಾ? ಹೌದು, ಸುಕ್ಕ. ಇದು ನಂಗೊಬ್ಳಿಗೆ ಅಂತ. ಬೆಳಿಗ್ಗೆ ನಾವು ಹೊರಟ್ವಿ, ಆದರೆ ನಾವು ಹೋಗುವಾಗ ಮಧ್ಯಾಹ್ನ 1 ಗಂಟೆ ಸಮಯ ಆಗಿತ್ತು. ಸೊ ಫುಲ್ ರೆಡಿ ಇತ್ತು. ಬಿರಿಯಾನಿ, ಸುಕ್ಕ, ರೊಟ್ಟಿ ಎಲ್ಲ ರೆಡಿ ಇತ್ತು. ಸೊ ಅದನ್ನೆಲ್ಲ ತಿನ್ಕೊಂಡು ಆಮೇಲೆ ನಮಗೋಸ್ಕರ ನನ್ನ ಬರ್ತ್ಡೇ ಅಂತ ಹೇಳಿ ಪಕ್ಕದಾಗಿ ಕೇಕ್ ಸಮೇತ ತಂದಿಟ್ಟಿದ್ರು. ಸೊ ಕೇಕ್ನೆಲ್ಲ ಚೆಂದ ಮಾಡಿ ಕಟ್ ಮಾಡಿ ಅದಾದಮೇಲೆ ನಾವು ಅಲ್ಲಿಂದ ಒಂದು ಕಡೆ ಹೋದ್ವಿ. ಎಲ್ಲಿಗೆ ಹೋದ್ವಿ ಅಂದರೆ ಜುಡಿಯೋಗೆ. ಇದು ಬರ್ತ್ಡೇ ಸೆಲೆಬ್ರೇಷನ್. ನನ್ನ ಬರ್ಡೇ. ತುಂಬ 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 ಥ್ಯಾಂಕ್ ಯು. ತುಂಬ ತುಂಬ ಶೇಪ್ ಸರಿ ಇಲ್ಲ ಇವತ್ತು. ತುಂಬ ತುಂಬ ಖುಷಿ ಆಯಿತು. ಒಳ್ಳೆ ಹೆಂಡತಿ ಸಿಕ್ಲಿ. ಇದನ್ನೇ ಮುಂಚೆ ಇನ್ನು ಕಾಣ. Happy birthday to me. Happy birthday to me. ಹುಟ್ಟಿದ ದಿನದ ಶುಭಾಶಯ ಕೊಡಬೇಕಾಯ್ತು. ಬದುಕಿಸಿ ಬಿಟ್ಟೆ ನಾನು. ಡಾರ್ಕ್ ಚಾಕ್ಲೇಟ್. ಕೇಕ್ ತಂದು ಕೊಟ್ಟವರಿಗೂ, ಕೇಕ್ ಕಟ್ ಮಾಡಿದವರಿಗೂ, ಕೇಕ್ ಕಟ್ ಮಾಡೋದನ್ನ ವಿಡಿಯೋ ಮಾಡ್ತಿದ್ದವರಿಗೆ ಎಲ್ಲರಿಗೂ ಸಮೇತ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ. ಇದೇ ನನ್ನ ವಿಶ್. ಸೂಪರ್ ಇದೆ. ಬರ್ತ್ಡೇ ಸೆಲೆಬ್ರೇಷನ್ನು, ಬಿರಿಯಾನಿ ತಿನ್ಕೊಂಡು ಎಲ್ಲ ಆದಮೇಲೆ ನಾವು ಝೂಡಿಯೋಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು, ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಝೂಡಿಯೋಗೆ ಹೋದ್ವಿ. ಝೂಡಿಯೋಗೆ ಹೋಗಿ ಒಂದು ಸ್ವಲ್ಪ ಬಟ್ಟೆ ಕಲೆಕ್ಷನ್ ಎಲ್ಲ ನೋಡ್ಕೊಂಡ್ವಿ. ನಾನು ಮೊನ್ನೆ ಅಷ್ಟೇ ಬರ್ತ್ಡೇಗಂತ ಹೇಳಿ ಒಂದು 3 ಜೊತೆ ಅಂಗಿ ತಗೊಂಡಿದ್ದೆ. ಅದಕ್ಕೋಸ್ಕರ ನಾನು ಯಾವುದು ಡ್ರೆಸ್ ತೊಗೊಳ್ಳಿಲ್ಲ. ಅದಾದಮೇಲೆ ನನಗೆ ಬೇಕಿರುವಂಥ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಖುಷಿ ಆಯ್ತು. ಮಾತ್ರ ದಿನ ಕಳೆದದ್ದೇ ಗೊತ್ತಾಗಲಿಲ್ಲ. ನನ್ನ ಬರ್ತ್ಡೇ ತುಂಬ ಚೆಂದ ಇತ್ತು. ನನ್ನ ಫೇವ್ರೆಟ್ ಪೀಪಲ್ಸ್ ಜೊತೆ ಇದ್ದೆ. ಅಂದರೆ ನನ್ನ ತಂಗಿ ಇರ್ಬೋದು, ನನ್ನ ಫ್ರೆಂಡ್ ಇರ್ಬೋದು. ಅದಾದಮೇಲೆ ಸಂಜೆಗೆಲ್ಲ ತಕ್ಷಣ ಸಹ ಬಂದಿದ್ದ. ಆಮೇಲೆ ನನ್ನ ಗಂಡ ಇರ್ಬೋದು. ಎಲ್ಲರೂ ತುಂಬ ಚೆಂದದಲ್ಲಿ ನಾವು ಅಂದರೆ ಒಂದೊಂದು ಟೈಮಿಗೆ ಒಬ್ಬರೊಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು ನಾನು. ಅಂದರೆ ಬೆಳಗ್ಗೆ ಎಲ್ಲ ನಾನು, ರಕ್ಷಿತಾ, ನನ್ನ ಗಂಡ 3 ಜನ ಇದ್ವಿ. ಅದಾದಮೇಲೆ ನಾನು ಮತ್ತು ನನ್ನ ತಂಗಿ ಫ್ರೆಂಡ್ ಮನೆಗೆ ಹೋಯ್ತು. ಅಲ್ಲಿಂದ ಬರ್ತ್ಡೇ ಕೇಕು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಝೂಡಿಯೋಗೆ ಹೋಯ್ತು. ಸಂಜೆ ಹೋಗುವಾಗ ನಾವು 6 ಗಂಟೆಗೆಲ್ಲ ಮನೆಗೆ ಹೋಗಿದ್ವಿ. ನಾವು ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಲತೇಶಣ್ಣ ಎಲ್ಲ ಬಂದರು. ದಿನ ಅಂತೂ ತುಂಬ ಚಂದದಲ್ಲಿ ಸ್ಪೆಂಡ್ ಆಯಿತು. ಇದು ನನ್ನ ಬರ್ತ್ಡೇ ದಿನದ ವಿಲಾಗ್. ಅದಾದಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ನಾನು ಫಸ್ಟಿಗೆ ಹೇಳಿದ್ದೆ. ನಾನು ವಿಗ್ಗುನ ಇನ್ವೈಟ್ ಮಾಡಿದ್ದೆ. ಅವನಿಗೆ ಶನಿವಾರ ಬರಲಿಕ್ಕೆ ಆಗಲಿಲ್ಲ ಇತ್ತು. ಸೊ ಆದಿತ್ಯವಾರ ಬರ್ತೆ ಹೇಳಿದ್ದ. ಅದಕ್ಕೆ ನಾನು ಹೇಳಿದ್ದೆ ವಿಗ್ಗುನೂ ಬರಲಿ, ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಹೆಂಗಿದ್ರು ಅಂತೇಳಿ ಹೇಳಿದ್ದೆ. ಸೊ ವಿಗ್ಗು ಬರೋದನ್ನು ಕಾದು ನಾವು ನೆಕ್ಸ್ಟ್ ದಿನ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಲತೇಶಣ್ಣ ಇವತ್ತು ಬಂದಿದ್ದಾನೆ. ವಿಗ್ಗು ನಾಳೆ ನಂಬ್ರು. ಇದು ನನಗೋಸ್ಕರ. ಇದು ಹಣ್ಣು, ಇದು ನೇರಳೆ ಹಣ್ಣು ನೋಡಿ, ತುಂಬ ತಂದಿದ್ದಾನೆ. ಇಷ್ಟು ತಂದಿದ್ದಾನೆ. ಮತ್ತು ನನಗೆ ಚಾಕ್ಲೇಟ್. ಎಲ್ಲರಿಗೂ ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ಇವತ್ತಲ್ಲ ಆ್ಯಕ್ಚುಲಿ ನಿನ್ನೆ ನನ್ನ ಬರ್ತ್ಡೇ. ಆದರೆ ಬಿಗ್ಗು ಇವತ್ತು ಬರ್ತಾ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನೆ ಕೇಕು ತರೋದು ಬೇಡ ಅಂತೇಳಿ ಹೇಳಿ ನಿನ್ನೆ ಕೇಕು ತಂದಿಲ್ಲ, ಎಂದೂ ತರಲ್ಲ.
ಅಂದರೆ ನಮ್ಮ ಕಡೆಯಿಂದ ಏನೂ ಆಗಿಲ್ಲ ಅಷ್ಟೇ. ಇವತ್ತು ಬಂದಿದ್ದ ಹಾಂ ಇವತ್ತು ಎಲ್ಲ ನಾವು ವಿಡಿಯೋ ಹಾಕಿದ್ರೆ ಯಾವ ಬಂದಿದ್ದು ಯಾರಿಗೆ ಗೊತ್ತಾ. ಜೂನಿಗೆ ಮಾಡಿದೆ, ಜುಲೈ ಎಲ್ಲ ಆಗಸ್ಟ್ ಎಲ್ಲ ಆದರೂ ಹಾಕ್ಬೋದು ಅಪ್ಲೋಡ್. ಅಲ್ಲಿಂದನೇ ವಿಶ್ ಮಾಡಿ ಕೇಕ್ ಹೆಂಗೆ ತಿಂತಾರ ಓಕೆ. ನಾವು ಈಗ ಸ್ವಲ್ಪ ಹೊತ್ತು ನನಗೆ ಸೆಲೆಬ್ರೇಷನ್ನು ಅಂದರೆ ಎಂತ ಭಾರಿ ಅಂತ ಇಲ್ಲ, ಜಸ್ಟ್ ಅಡುಗೆ ಅಂತೂ ಆಗ್ತಾ ಇದೆ. ನಾನಂತೂ ಏನು ಮಾಡಿಲ್ಲಪ್ಪ. ಆಮೇಲೆ ವಿಗ್ಗುನು ಏನು ಮಾಡಿಲ್ಲ. ಓಕೆ ಬನ್ನಿ. ಹ್ಯಾಪಿ ಬರ್ಡೇ ಅಕ್ಷತಕ್ಕ ಹ್ಯಾಪಿ ಬರ್ತ್ಡೇ ಇವತ್ತಕ್ಕ ಬರ್ತ್ಡೇ. ಮತ್ತೆ ಇದು ಬರೀ ಗಾಳಿ 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 ಗಾಳಿ. ಅದು ಬಿಟ್ಟರೆ ಫ್ಲೈಟು ಇಲ್ಲೇ ನನ್ನ ಮನೆ ಮೇಲೇ, ನಮ್ಮ ರೂಮ್ ಮೇಲೇ ಹಿಂಗೆ ಮಾಡ್ಕೊಂಡೆ ಹಾರ್ಕೊಂಡು ಹೋಗ್ಬೋದು. ನಾನು ಹಾಗೆ ಹೇಳಿದೆ, ನಮ್ಮ ನಿಮ್ಮ ಮೇಲೆ ಹಾರ್ಕೊಂಡು ಹೋಯ್ಕಂತೇಳಿ ಹೇಳಿದೆ. ಅದು ಒಂದೊಂದ್ಸಲ ನನ್ನ ಮಾತು ಕೇಳೋದಿಲ್ಲ. ಅವರು ಎದುರುಗಡೆಯಿಂದ ಹೋದ್ರು, ಇಲ್ಲಾಂದರೆ ಹಿಂದಗಡೆಯಿಂದ ಹೋದ್ರು. ನಂಗೆ ಅದು ಇಷ್ಟನೇ ಆಗೋದಿಲ್ಲ. ನಂಗೆ ನನ್ನ ಮನೆ ಮೇಲೇ ಹಾರಿ ಹೋಯ್ಕಂತೇಳಿ ಹೇಳಿ ಇವತ್ತಿಂದ ವಾಪಸ್ಸು ನಮ್ಮ ಮನೆ ಮೇಲೆ ಹಾರ್ತಿದ್ರು. ಅದಕ್ಕೆ ಈ ನಮ್ಮನೆ ಗಾಳಿ ಇದ್ದಿದ್ರು ಗಾಳಿ ಹಾಂ. ನಾ ಹೇಳಿದೆ ನಿಂಗೆಲ್ಲ ಪುಣೆಗೆಲ್ಲ ಹೋಗ್ತಿರುತ್ತಲ್ಲ ಕೆಲಸಕ್ಕೆ, ಆವಾಗ ಇಲ್ಲೇ ನಿಲ್ಸಿ ಅಂತ ಹೇಳಿದ್ವಿ. ಇಲ್ಲಿ ರಾಟೆ ಇತ್ತು ಒಂದು ಕಾಯಿ ಕಾಡಿ, ಇಲ್ಲಿ ರಾಟೆ ಹಾಕ್ಸಿತ್ತು. ಇಲ್ಲಿ ಕಡಿ ನಮ್ದೊಂದು ರಾಟೆ ನೋಡಿ. ಈ ರಾಟೆ ಅಂತಕ್ಕಂತೇಳಿ ಹೇಳಿದ್ರು ವಿಘ್ನೇಶ ಬಂದಾಗ ಪುಣೆ ಎಲ್ಲ ಹೋಗ್ತಿರುತ್ತ ನೀವು ಒಂದೊಂದ್ಸಲ. ಆವಾಗ ಏರ್ಪೋರ್ಟ್ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು 15 ಕಿಲೋಮೀಟರ್ ಇತ್ತು. ಅಷ್ಟೆಲ್ಲ 15 ಕಿಲೋಮೀಟರ್ ದೂರ ಅಂತ ಬೇಕು. ಇಲ್ಲೇ ಬಂದು ಇಲ್ಲಿಂದಾನೆ ಹಿಂಗೆ ಹಾರ್ಕೊಂಡು ಅಲ್ಲಿಂದ ಪೈಲಟ್ ಹತ್ರ ಹಿಡಿದು ಒಂದು ಬಳ್ಳಿ ಕೊಡಿ ಅನ್ಕೊಂಡು ಹೇಳಿ ಅಲ್ಲಿಂದ ಅವ್ರು ಬಳ್ಳಿ ಇಳಿಸ್ತಾರೆ. ಅಷ್ಟೊತ್ತಿಗೆ ನೀನು ಪಚಕ್ಕೆ ಇಳ್ಕೊಂಡು ಆಮೇಲೆ ಗಬಕ್ಕ ಅಲೋ ಒಂಟ್ಯಾ ಹೋಗ್ಬಿಟ್ಟಿಲ್ಲಿಂದ ನಾವಿಬ್ರು ಇಲ್ಲಿ ಕಚ್ಚ 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 ಅಂತಿತ್ತು. ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಬ್ಬ ಇತ್ತಿನ ಹೊಸ್ದಂಗಿದ್ದ. ನಿಮ್ಗೆ ಲತೇಶನ ಎಂತ ಮಾಡ್ತಿದ್ದ ಅಂತ ತೋರಿಸ್ತೆ, ಬನ್ನಿ ಹೋಗೋಣ. ನೋಡಿ 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 ಇವರೇ ಮಂಗಲ್ ಮರದ ಮೇಲೆ ಕೂತ್ಕೊಂಡು ಹಿಂಗೆ ಹಿಡ್ಕೊಂಡು ಕಣ್ಕೊಂಡು ಹಿಂಗೆ. ಲತೇಶಣ್ಣ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳಿ ಏನಾದರೂ. ಬಾಯಂ ಬೀಜ ಇತ್ತು ಅಂತ ಹೇಳುದು. ಹ್ಯಾಪಿ ಬರ್ತ್ಡೇ ಅಕ್ಷತ ಅಂತ ಹೇಳು. ನಿನ್ನೆ ಹೇಳಿ ಅದು ಇವತ್ತೀಗ ವಿಡಿಯೋಗೆ ಅಂತ ಹೇಳು. ಹ್ಯಾಪಿ ಬರ್ಡೇ. ಹೇ ದೇವ್ರು ಸರ್ ಎಕ್ಸೈಟ್ಮೆಂಟೇ ಇಲ್ಲ. ಎಕ್ಸೈಟ್ಮೆಂಟೇ ಇಲ್ಲ. ಅವರ ಜೀವನದಲ್ಲಿ ಜಿಗುಪ್ಸೆ ಬಂದ ಥರ ಮಾಡೋದು ಒಂದೊಂದ್ಸಲ. ಈಗ 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 ರಕ್ಷಿತಾಗ ಮದುವೆ ಹೆದರಿಕಿ. ಆದ್ರೆ ಏನಂತ ಹೇಳ್ಬಾರ್ದು ನಾವು ಅಷ್ಟೇ. ಅಡ್ಗೆ ಆಯ್ತಾ? ಅಡಿಗೆ ಆಗಿಲ್ಲ. ನಿನ್ ಮೇಕಪ್ ಅಪ್ಪಗೆ ಎಷ್ಟು ಲೇಟ್ ಆಯ್ತು? ಮೇಡ್ ಒಬ್ರು ಬರ್ಲೇ ಇಲ್ವಲ್ಲ. ನಮ್ದು ಹೌಸ್ ಕೀಪಿಂಗ್ ಅವರು ಇವತ್ತು ರಜೆ ಮಾಡಿರಲ್ಲ, ಹಂಗೆ ಸ್ವಲ್ಪ ಅಡಿಗೆ ಹೊಸ ನಮೂನಿದ್ದು ಅದರ ಬಿಹಾರಿಗಳದ ಬಿಹಾರಿಗಳೊಟ್ಟಿಗೆ ಬೇಕಿತ್ತ ನಿಂತೇನೆ. ನಾನೇ ಮಾಡ್ತೀನಿ ಅಂತ ಹೇಳಿ ಈಗ ನೋಡಿ ಮಾಡ್ತಾ ಇದ್ದಾರೆ. ಇವರು ಚಿಕನ್ ಮಾಡ್ತಿದ್ದಾರೆ ಅಂಡ್ ಇವರು ದೊಡ್ಡ ಕುಕ್ ಫಿಶ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ತಿಂಡಿ ಮಾತ್ರ ಮಾಡಿದ್ದು, ಬೇರೆ ಏನು ಮಾಡೇ ಇಲ್ಲ. ಬೆಳಿಗ್ಗೆ ತಿಂಡಿ ಅದು ಹೋಟ್ಲಿಂದ ಮಾಡಿದ್ದು. ಪುಲಾವ್ ನಾನು ಮಾಡಿದ್ಮೇಲೆ ಅಲ್ಲಿ ತೋರ್ಸ ಅಲ್ಲಿ ಇತ್ತಲ್ಲ ಇದ್ರೊಳಗೆ. ನಾನು ಮಾಡೋದಕ್ಕೆ ಮಾಡೋದು ಕುಕ್ಕರಿಗೆಲ್ಲ ಹಾಕಿ ಕೊಡ್ತಾರೆ. ಇಲ್ಲಿ ನೋಡಿ ರಿಂಗ್ ಕಿಶಾ ಹಾಕೊಂಡು ಮದುವೆ ಎಲ್ಲ ಅಂತ ಹೇಳಪ್ಪ. ನನ್ನ ಕರಿಮಣಿ ಇಲ್ಲಿ ಇಲ್ವಾ? ನಂದು ಒಡ್ಡು ಇದು ರಿಂಗ್ ಇಲ್ವಾ? ಇದು ಎಂತ ಒಡ್ಡಿ ಹೊಂಗಿಲ್ಲ ಇದಿಲ್ವಾ? ಸೊ ನಂಗೆ ಮದುವೆ ಆಗಿದೆಪ್ಪ. ನಿಮ್ದು ನಂಗೆ ಗೊತ್ತಿಲ್ಲ, ಏನಾದರೂ ಮಾಡ್ಕೊ. ಈ ಸಂಜೆ ಇನ್ನೊಂದು ಕೇಕ್ ಇದೆಯಾ ನನಗೆ? ಸಂಜೆ ಒಂದು ಕೇಕ್ ಇಲ್ವಾ? ನಾನು ಅನ್ಕೊಂಡು ಇನ್ನೂ ಒಂದು ಕೇಕ್ ಬರುತ್ತೆ ಅಂತ. ಹ್ಯಾಪಿ. ಇದು ಮೇ ತಿಂಗಳ 9ನೇವರು ಇವಾಗ ಕೇಕ್ ಓಪನ್ ಮಾಡ್ತಾ ಇದ್ದಾರೆ. ಇವರೇ ಮೇ 9 ಸಾರಿ 7 ಭಯ ಅದು 7 ಏನಿದು? ವಂಡರ್ ಗರ್ಲ್ ಅಕ್ಷು. ಇದು ನನ್ನ ಬರ್ತ್ಡೇ ಕೇಕ್. ನನ್ನ ತಂಗಿ ಇದು ಮಾಡಿದ್ದಾಳೆ ಜ್ಯೂಸ್. ಇಲ್ಲಿ ನೋಡಿ, ಇದು ನನ್ನ ತಂಗಿ ಮಾಡಿದ್ದು ಲೈಮ್ ಜ್ಯೂಸ್. ಕರೆಕ್ಟ್ ಆಗಿದೆ. ನಂದು ಪುದೀನ, ನಾನು ಬೇಯಿಸಿದಂತ ಪುದೀನ. ಹೌದು ಅವಳೇ ಬೇಯಿಸಿದ್ದು ತಾನೆ. ಪಾಟ್ ಅಂತ ಕೊಟ್ಟಿದ್ದೀನಿ, ನಾನು ಇಲ್ಲ ಅಂತ ಹೇಳಿಲ್ಲ. ಥ್ಯಾಂಕ್ ಯು. ನನ್ನ ತಂಗಿ ನನ್ನ ಜ್ಯೂಸ್ ಕೊಟ್ಟಿದ್ದಾಳೆ. ನಾನು ಕೊಟ್ಟು ನನಗೆ ಎಲ್ಲರೂ ನನಗೆ ಇದು ಹೇಳಿ ಲೈಕ್ ಅಂತ. ಲೈಕ್ ಆಯ್ತು, ನಾನು ಟೇಸ್ಟ್ ಮಾಡಿದೆ. ಲೈಕ್ ಆಯ್ತು. ನನ್ನ ತಂಗಿ ಜ್ಯೂಸ್ ಮಾಡಿ ಕೊಟ್ಟಿದ್ದಾಳೆ ನನಗೆ. ಒಳ್ಳೆ ಇತ್ತು. ಇವರು ನಾನು ಇಷ್ಟೆಲ್ಲ ರೆಡಿ ಆಗಿ ಕೂತ್ಕೊಂಡಿದ್ದೆ. ನನ್ನನ್ನು ಸಿಂಕ್ ಕ್ಲೀನ್ ಮಾಡಿಸೋಕೆ ಕಳಿತಿದ್ರು. ನನ್ನ ಸಿಂಕನ್ನು ಹಾಳು ಮಾಡಿ ಇಟ್ಕೊಂಡು ಈಗ ನಾನು ಸಿಂಕ್ ಕ್ಲೀನ್ ಮಾಡೋಕೆ ಹೋಗ್ದ. ಈ ಅಂಗಿ ಹಾಕೊಂಡು ಇಷ್ಟು ಚಂದ ಮಾಡಿ ಬಾಚ್ಕೊಂಡು ನಾನು ಮಾಡೋದಿಲ್ಲ, ನೀವೇ ಮಾಡಿ. ಇದು ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು 7 ಗಂಟೆಗೆ
ಕೇಕ್ ಹಿಡ್ಕೊಂಡು ಕೂತ್ಕೊಂಡು ಸಾಧಾರಣ ಒಂದು 10 ನಿಮಿಷ ಆಯ್ತು, ಒಬ್ರು ತತ್ತಿಲ್ಲ. ಎಂತ ಮಾಡ್ತಿದ್ರೋ ನಂಗೆ ಗೊತ್ತಿಲ್ಲ. ಒಂದು ಬಂದೆ ಲಕ್ಷ್ಮಣ ನೀ ಇಲ್ಲೇ ಇದ್ದಿಲ್ಲ, ಕಟ್ ಮಾಡ್ಲಾ? ಬಂದ್ರೆ ಯಾರು ಬರ್ತಾ ಇಲ್ಲ, ನಾನು ಎಷ್ಟೊತ್ತು ಕಾಯೋದು? ಇದು ಕರ್ಗತ್ತು ಐಸ್ ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್. ಇಲ್ಲ 4-5 ಫ್ಲೈಟ್ ಆದ್ರೂ ಪಾಸ್ ಆಯ್ತು, ಇವರಂತೂ ಬಂದಿಲ್ಲ. ನಾನು ಮತ್ತೆ ಫ್ಲೈಟ್ ಇಬ್ರು ಸೆಕೆಂಡ್ ಕಟ್ ಮಾಡೋರು ಸಾಕಿ, ಹೆಂಗಿದ್ರು ಅದು ಬಿಟ್ಟರೆ ನಾನು ಎರಡೇ ಜನ ಇಲ್ಲಿ ಇಪ್ಪುದು ಯಾವಾಗಲೂ. ಬಂದ ವಿಗ್ಗು ಕಟ್ ಮಾಡೋಣ ಆಗ ಎಲ್ಲಿ ತನಕ ಅಂದ್ರೆ ಇದು ಒಂದು ಮುದ್ದಾಯ್ತು. ಹ್ಯಾಪಿ ಬರ್ತ್ಡೇ ದ ವಂಡರ್ ಗರ್ಲ್. ದ ಅಂತ ಹಾಕೇ ಇಲ್ಲ, ವಂಡರ್ ಗರ್ಲ್ ಅಕ್ಷರ ಮಾತ್ರ ಹಾಕಿದ್ದಾನೆ, ಜಾಗ ಇಲ್ಲ ನೋಡಿಲ್ಲ. ಓಕೆ ಬನ್ನಿ ಎಲ್ಲರೂ ಬನ್ನಿ. ನೀ ಹಾಗೆ ಕಟ್ ಮಾಡು. ಫ್ಲೈಟಾ ನೀನದು 3-4 ಫಸ್ಟ್ ತೆಗಿಬೇಕು. ಅಯ್ಯೋ ಅಲ್ಲಿ ಹಚ್ಕಬ, ಅದು ಮ್ಯಾಜಿಕ್ ಅದ, ಅದು ಹತ್ತು ಹಾಕು ಅದು ಮ್ಯಾಜಿಕ್ ಅದ. ನಾವು ಮಾಡಿ ಇಟ್ಟಿದೆ. ಇದು ನನ್ನ ಮದುವೆ ಆದ್ಮೇಲೆ ನನ್ನ ಫಸ್ಟ್ ಬರ್ತ್ಡೇ. ಬತ್ತ್ಯಾ? ಇಲ್ಲ ನೀನೇ ಹೇಳು. ಓಕೆ, ಅವ್ರು ಬರೋದಿಲ್ಲ ಅಂತೆ. ಲತೇಶಣ್ಣ ವಿಘ್ನೇಶಣ್ಣ ಬತ್ರಿಯಾ? ಯಾರು ಬರ್ತಿಲ್ಲ, ಆದ್ರೂ ನಾನಂತೂ ಕಟ್ ಮಾಡ್ತೇಪ್ಪ. ಯಾರು ಭಾರತ ಸಾಹಸ ಮಾಡ್ತಾ ಇದ್ದಾರೆ ಬಾಯ್ಸ್. ದ ಬಾಯ್ಸ್. ಈಗ ಗಾಳಿ ಕಮ್ಮಿ ಅಯ್ಯಬ್ಬ, ದೊಡ್ಡ ಕಬಡ್ಡಿ ಆಗ್ತಾನೆ. ಪಟಾಕಿ ಹಚ್ಚಿತ್ತು. ಅಲ್ಲ ಇದು ಬೆಂಕಿ ಕಟ್ಟಿ ಹಚ್ಚಂಗಿಲ್ಲ. ಬರ್ತಿತ್ತಲ್ಲ ಅಷ್ಟು ಜಾಸ್ತಿ ಧೂಮ. ಜ್ಯಾದ ಇತ್ತಾ ಇವಾಗ ತೋಡ ಕಮ್ಮ ಆಯ್ತು. ಎಂತ ಗಾಳಿ ಇಲ್ಲ. ನಾ ಅಡ್ಡ ನಿಂತಿದ್ದೇನೆ ಬಿಡು. ಬನ್ನಿ ಗೈಸ್, ಒಳಗೆ ಹೋಗೋಣ. ಎಂತಕ್ಕೆ ಇಲ್ಲೇ ಮಾಡು. ಬನ್ನಿ ಇಲ್ವಾ, ಇಲ್ಲೇ ಮಾಡೋಣ ಸಾಕು, ಏನಾಗಲ್ಲ. ದೊಡ್ಡ ಪಾರ್ಟಿ ಹಾಲ್ ಅಂತೇನು. ಹ್ಯಾಪಿ ಬರ್ತ್ಡೇ ಟು ಮೀ. ನಿಂದ ಮೀ ಅಂತೆಲ್ಲ. ಹ್ಯಾಪಿ ಬರ್ತ್ಡೇ ಟು ಮೀ. ಗಾಳಿ ಊದತ್ ನೀ ಊದ್ಕೊಂಡಳಿಲ್ಲ. ಬಾ ನೀ ಬಾ ಹೊರಗೆ ಬಾ. ಬರಗಾಲ ಒಳಗಿಟ್ಟು ಹೊರಗಿಟ್ಟು ಬಂದೆ ಹಾ, ನಾನು. ಗಾಳಿ ಊದತ್ ಇಲ್ಲ ನೋಡಿ, ಇಲ್ಲ ನೋಡಿ, ಮ್ಯಾಜಿಕ್. ದಾರಿ ಹೋಯ್ತು. ನೀ ಕಟ್ ಮಾಡು. ಅಲ್ಲ, ದಾರಿ ನೀ ಹೋಯ್ತು. ಕಟ್ ಮಾಡು. ಅದು ಕಟ್ ಮಾಡು, ಅಡ್ಡಿಲ್ಲ. ಈಚೆ ಬಾ, ಈಚೆ ಬಾ. ಏ ಬೇಡ ಬೇಡ, ಅದು ಈ ಸೈಡ್ ಬಾರ. ಇದು ಸಾಕು, ಇದು ಸಾಕು, ಎತ್ತಿ ಸಾಕು. ಇದು ಎತ್ತಿ. ಈಚೆ ಬಾ, ಈಚೆ ಬಾ. ಈಗ ಫ್ಲೈಟ್ ಬರುತ್ತೆ. ಫ್ಲೈಟ್ ಬರ್ತಿದೆ ನೋಡಿ. ನಂದು ಈ ವರ್ಷ ಫಸ್ಟ್ ಬರ್ತ್ಡೇ ಮದ್ವೆ ಆದ್ಮೇಲೆ ಫ್ಲೈಟ್ ಒಟ್ಟಿಗೆ ಮಾಡ್ತಿದ್ದೀನಿ. ಅಲ್ಲಿ ಫ್ಲೈಟ್ ಬರ್ತಾ ಇದೆ, ಇಲ್ಲಿ ನೈಟ್ ಕೇಕ್ ಇಟ್ಕೊಂಡಿದೆ. ನನ್ನನ್ನು ಬರ್ಸು. ವಿಘ್ನೇಶ್ ಅಣ್ಣ, ಲತೀಶ್ ಅಣ್ಣ ಎಲ್ಲರೂ ಬನ್ನಿ. ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಲಾ 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 ಲಾ. ಅಲ್ಲಿ ಹೋಗಿ ನಿಂತಿದ್ದೇನೆ. ಲಾ 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 ಲಾ. 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 ಅವರಲ್ಲಿ ನಂಗೆ ಗುರ್ತದವ್ರ ಇಲ್ಲ ನಮ್ಮ ಪೈಕಿಯವರ ಯಾರು ಅನ್ಕೊಂಡು ನಂಗೆ ಗೊತ್ತಿಲ್ಲ. ನಾ ಯಾರು ಅನ್ಕೊಂಡು ಬನ್ನಿ. ಲತೇಶ್ ಅಣ್ಣ ಬಾ. ರಕ್ಷಿತಾ ಬಾ. ಯಾವಾಗ್ಲೂ ಪೋಳಿ ಉಳ್ಳ ನೋಡ್ತೀನಿ ನೀವ. ನಾ ಹೊಯ್ಕರ ಅವಳು ಅದ್ರ ಮೇಲೆ ನಿಂತ್ಕೊಂಡ ಪಿಲ್ಲರ್, ಅದೊಂದು ಸ್ವಲ್ಪ ಹೈಟ್ ಡಿಫರೆನ್ಸ್. ಏ ಕೊಚ್ಚಿದಳ ಇಲ್ಲದ, ಸಾರಿ. ರಮ್ಯ ಬಾ. ರಮ್ಯ ಬಾ. ಅವಳು ಹೊಸಬಳು. ಅವಳು ಇವತ್ತು ನಂಗೆ ಇಲ್ಲಿ ಬಂದ್ಮೇಲೆ ಸಿಕ್ಕಿರುವಂತವಳು ಫ್ರೆಂಡು, ತಂಗಿ. ಸೊ ಇವಳಿಗೆ ನನ್ನ ತಂಗಿ ನೆಕ್ಸ್ಟ್. ಥ್ಯಾಂಕ್ ಯು. ನನ್ನ ಬಗ್ಗೆ ಏನಾದ್ರು ಹೇಳ್ತೀಯಾ? ನನ್ನ ಬಗ್ಗೆ ಏನಾದ್ರು ಹೇಳ್ತೀಯಾ? ನಾನು ಹೇಳು. ದ ವಂಡರ್ ಗರ್ಲ್ ಅಕ್ಷು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಲೈಕ್ ಮಾಡ್ತೀರಾ? ಮತ್ತೆ ನಂಗೆ ಮಾಡಿ ಪ್ರಯೋಜನ ಇಲ್ಲ. ಚಾನಲ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಲೈಕ್ ಮಾಡೋಕೆ ನೋಡಿ ಫಸ್ಟ್. ವಿಡಿಯೋ ಲೈಕ್ ಮಾಡೋದು ಆಪ್ಷನ್. ಲೈಕ್ ಮಾಡಿ, ತಗೋ ಸಬ್ಸ್ಕ್ರೈಬ್ ಮಾಡಿ. ಚಾಕ್ಲೇಟ್. ವಿಗ್ಗು ಬಾ. ವಿಗ್ಗು ಬಾ, ವಿಗ್ಗು ಬಾ. ಆಮೇಲೆ ಕಟ್ ಮಾಡಿ ಕೊಡ್ತಾರೆ. ಇವ ನಂದು ಫೇವ್ರೆಟ್ ಅಣ್ಣ. ಕೋಳಿ ಕದುಕಬ್ಬ ಬತ್ತಿ ಹಾಕ್ಯಂಡ್ರು, ಹಾ ಹಾಪ ನಡಿ ಅಕ್ಷತ. ಡಾನ್ಸ್ ಮಾಡೋ ಬತ್ತಿಯ ವಿಗ್ಗು, ಹಾ ಹಾಪ ಅಕ್ಷತ. ಆಮೇಲೆ ಮತ್ತೊಂದು ಫ್ಲೈಟ್ ಬಂತು, ನೋಡ್ಕೊಳ್ಳಿ. ಫ್ಲೈಟ್ ಬಂತು ಹೇಳತ್ಯಾ? ಆ ವಿಗ್ಗು ಇವತ್ತು ಒಂದು ರೇಸ್ ಮಾಡೋ ಬತ್ತಿಯ ವಿಗ್ಗು, ಹಾ ಅಕ್ಷತ ಬಾ ಹಾಪ. ನೀನು ಹೇಳು ಸಾಕಂತ. ಮೊನ್ನೆ ಕಣದ. ಪರವಾಗಿಲ್ಲ ನೀನೇ ಅಲ್ಲ. ನಿಂಗೆ ಒಳ್ಳೇದಾಗ್ಲಿ, ನಿಂದ ಲೈಫು ನಂಗೆ ಎಂತದ್ದು ಹೇಳೋಳ. ಸುಖಮಯ ಜೀವನ ನಿಂದಾಗ್ಲಿ. ನಾಲ್ಕು ಉಳ್ಳಿ ನಾಳೆಗೆ ಎಕ್ಸ್ಟ್ರಾ ಅಂತ ನಿನ್ ಮಂದಿ. ಓ ಅಜ್ಜ
ರಾಧೇಶಣ್ಣ ಬಾ. ರಾಧೇಶಣ್ಣ ನೆಕ್ಸ್ಟ್ ಇಯರ್ ಈ ವರ್ಷವಾ? ಅದು ನೋಡ್ತೀನಿ ಗೊತ್ತಿಲ್ಲ. ಬೇಡ ಅಷ್ಟಪ್ಪ ಇಲ್ಲ. ಬಾ ನಿತಿನ್ ಬಾ. ನಿತಿನ್ ಅವರೇ ಬನ್ನಿ. ಸ್ವಲ್ಪ ಬಾ 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 ಬನ್ನಿ ಬನ್ನಿ. ನಂದು ಗಂಡ ಇವರು. ಹಾ ತಿನ್ಸು. ಪೂರ ತಿಂದ್ರೆ ಉಜ್ಜುದೆ ಅಂತ. ಸ್ವಲ್ಪ ಕ್ಲೋಸ್ ಅಪ್ ಬೇಡ ಬೇಡ ಪ್ಲೀಸ್, ನಮ್ಗೆ ಅಲರ್ಜಿ ಇತ್ತು. ಹೌದಾ? ಆಯ್ತು ನಾ ರೀಟೇಕ್ ಇದು ಒಳ್ಳೆ ಆಯ್ತು. ಹ್ಯಾಪಿ ಬರ್ತ್ಡೇ. ಬೇಡ ನನ್ನ ಹತ್ರ ಏನೋ ಇದೆ ವಿಗುಗ್ ಚಾಕ್ಲೇಟ್. ಆಯ್ತಾ? ನಂಗೆ ತಿನ್ಸುದಿಲ್ಲ. ಅಲ್ಲ ಈಚೆ ಒಂಚೂರು ಮೀಸೆ ಒಂದು ಸಮಾತ ಇತ್ತು. ಬೇಡ 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 ನೀವು ಬಂದು ಹಾಕ್ರೆ ಹಾಕ್ತಿದ್ದೀವಿ. ಬೇಡ ಬೇಡ ಕೇಕ್ ಬೇಡ ಮಾಡ್ಬೇಡ. ಆಂಜನೇಯ ಆಯ್ತಲ್ಲ. ಚಂದ ಆಯ್ತು. ನಾವು ಸೊಂಡಿರ್ ಟೇಪ್ ಕಂತಿದ್ದೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಂಗೆ ಒಳ್ಳೇದ್ ಬಯಸುವರ ಎಲ್ಲರಿಗೂ ಒಳ್ಳೇದಾಗ್ಲಿ. ಬನ್ನಿ ಮುಂದುವರ್ಸುವ. ಊಟ ಆಯ್ತು. ನಾನು ಚಾಕ್ಲೇಟ್ ತಿನ್ಸ್ತಾ ಇದ್ದೀನಿ. ನೀ ಇಷ್ಟದಲ್ಲಿ ನಾವು ವರ್ಸ್ಕೊಳ್ಳೋದು, ಈಗ ಒಂದು ನಾಟಕ ಮಾಡ್ತಾ ಕಾಣ. ಸಾಕ್, ಚಂದ ಆಯ್ತು. ಹಾಯ್, ಬನ್ನಿ ಕಟ್ ಮಾಡಿಸ್ತೇನೆ ನಾನು ಹೇಗಿದ್ರು. ಎಲ್ರಿಗೂ ಬನ್ನಿ. ಇದು ನನ್ನ ತಂಗಿ. ಹೊರದ್ ಮಾತ್ರ ನಾನು ಇದ್ರದ್ದು ಬಂದೆಲ್ಲ ರೆಡಿ ಮಾಡದ್ದು ನನ್ನ ತಂಗಿ. ಹೊರದ್ ಮಾತ್ರ ನಾನು. ಹೊರಕ್ಕೆ ಇದು ಸ್ವಲ್ಪ ಸಾಹಸ ಮಾಡ್ತಾರೆ. ಹೊರದ್ ನಾನು. ಇದು ನನ್ನ ಬರ್ತಡೇ ಸ್ಪೆಷಲ್ ಮೀನು. ಇದ್ರ ಹೆಸರು ಅಷ್ಟೇ. ಹೆಸರು ಇದು ಕಲರ್ 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 ಕಲರ್. ನಮ್ದು ಅಡ್ಗೆ ಮನೆ ರಾಡಿ ಎದ್ದೋಯ್ತು. ಅದ್ರ ಬಗ್ಗೆ ಯಾರು ಕಮೆಂಟ್ ಹಾಕ್ಬೇಡಿ. ದಮ್ಮಯ್ಯ. ಡಿಸ್ಕೋ ಮೀನ್ ಅಂದ್ರೆ ಎಂತ? ಡಿಸ್ಕೋ ದಿವಾನಿ. ಆಹಾ ಆಹಾ. ಅದು ನಾನು ನಿನ್ನ ಒಟ್ಟಿಗೆ ಊಟ ಮಾಡುದಲ್ಲ ಬಿಗ್ಗು. ಎಸ್. ಅವ್ರು ನಮ್ಮನ್ನು ಬಿಟ್ಟು ಅಂತಿದ್ದಾರೆ ಗಾಯ್ಸ್. ಬರ್ತಡೇ ನಂದು, ಅದು ನನ್ನನ್ನೇ ಬಿಟ್ಟು ಊಟ ಮಾಡ್ತಿದ್ದಾರೆ. ಆಚೆ ತೋರ್ಸು ಒಂಚೂರು, ಹೋಗು. ನಾವು ಬಿಸಿ ಇದ್ದಾಗ ಮಾತಾಡ್ತು. ಸ್ವಲ್ಪ ಓಕೆ, ನಾವೆಲ್ಲ ಊಟ ಮಾಡ್ತೀವಿ. ನಾವೀಗ ಎಲ್ರು ಇವಳನ್ನು ಬಿಡೋಕೆ ನಾವು ಇಷ್ಟು ಜನ ಹೋಗ್ತಾ ಇದ್ದೇವೆ. ಒಬ್ರನ್ನ ಬಿಡೋಕೆ 4 ಜನ. ನಾವು ಈ ಬೈಕಲ್ಲಿ ಹೋಗ್ತಿದ್ದೀವಿ ಇವತ್ತು. ನಾನೇ ಡೋರಾ, ಇವನೇ ಬೋರ್ಡ್ಸ್, ಇವನು ಸ್ವೈಪರ್ ಕಳ್ರು. ಅಲ್ಲಿ ಜನ ಫುಲ್ ಇದ್ರಲ್ಲ. ಸರಿ ಹಂಗೆ ಅದು. ಅದು ಒಳಗೊಂದು ಅಂತ ಇವ ಸುಮ್ಮನೆ ಅಡಾಡ್ತಿದ್ದ. ದೊಡ್ಡ ಡಿಸ್ಕಷನ್ ಆಗ್ತುಂಟು ಇಲ್ಲಿ. ಯಾವ್ದ್ರ ಬಗ್ಗೆ ಮಾರೆ?
ಫ್ಯಾಮಿಲಿ ಮ್ಯಾನ್ ನಿತಿನ್. ನಂದು ಉದ್ದ ಬ್ಯಾಗಲ್ಲ ಅಲ್ಲಿ ಮಧ್ಯೆ ಅಲ್ಲಿ ಮೇಲೆ ಎತ್ತಿಡ್ಬೇಕು. ಇಲ್ಲ ಮಳೆ ಬರ್ತೈತೆ, ಅದಕ್ಕೆ ನಾನು ಇದನ್ನ ಮಂಡಿ ಮೇಲೆ ಇಟ್ಕೊಂಡಿದ್ದೆ. ಓಕೆ, ನಾವು ಹೊರಡ್ತಿದ್ದೇವೆ. .5 ಮಾಡಿ ಇದೊಂದು .5 ಬರೋದು. ಇದಾಗಿತ್ತು ನನ್ನ ಇವತ್ತಿನ ವಿಲಾಗ್. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಹುಟ್ಟಿದ ದಿನವನ್ನು ಹಬ್ಬವನ್ನಾಗಿ ಮಾಡಿದ್ದಕ್ಕೆ ನನ್ನ ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋವನ್ನು ಮತ್ತೆ 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 ನೋಡ್ತಾ ಇರಿ. ಬಾಯ್ ಬಾಯ್.